ಯಾರಿಗೆ ತಾನೇ ಚಾಕ್ಲೇಟ್ ಇಷ್ಟ ಆಗಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅದು ಸಹ ಹೆಲ್ತಿಯಾಗಿ ಚಾಕ್ಲೇಟ್ ಅನ್ನ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇದನ್ನ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ತುಪ್ಪ ಬೆಣ್ಣೆ ಏನು ಬೇಡ, ಹಾಗೆ ಮಾಡ್ಕೋಬಹುದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಹೆಲ್ತಿಯಾದಂತಹ ಚಾಕ್ಲೇಟ್ ಅನ್ನ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತಗೊತಾ ಇದ್ದೀನಿ. ನೀವು ಯಾವ ಅಳತೆಯಲ್ಲಿ ಮಾಡ್ಕೊತೀರೋ ಆ ಬೌಲನ್ನು ತಗೊಳ್ಳಿ. ನಂತರ ಇದಕ್ಕೆ ನಾನು ಒಂದು 1/4 ಕಪ್ಪಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಸಕ್ಕರೆನೂ ಸಹ ಹಾಕ್ಕೋಬೋದು. ನಂತರ ಇದಕ್ಕೆ ನಾನು ಅದೇ ಕ್ವಾಂಟಿಟಿಯಲ್ಲೇ 1/4 ಕಪ್ಪಷ್ಟು ಕೋಕೋ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವೀಟ್ ಇಲ್ಲ. ನಂತರ ಇದಕ್ಕೆ ನಾನು ಒಂದು 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ತುಪ್ಪ ಬೆಣ್ಣೆ ಏನೂ ಹಾಕಿಲ್ಲ, ಇಲ್ಲಿ ಪ್ಯೂರ್ ಆಗಿರುವ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನ ಚಿಕ್ಕ ಮಕ್ಕಳು ಸಹ ರೆಡಿ ಮಾಡ್ಬೋದು, ಅಷ್ಟು ಸುಲಭವಾಗಿ ಮಾಡ್ಕೋಬಹುದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಇಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಗ್ರೇಪ್ಸನ್ನು ಸಹ ಆ್ಯಡ್ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸಹ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ನೀರಿರಬಾರ್ದು, ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗೆ ಇರಬೇಕು. ಈಗ ನಾನು ಚಾಕ್ಲೇಟ್ ಮೋಲ್ಡನ್ನು ತಗೊಂಡಿದ್ದೀನಿ. ಈ ಚಾಕ್ಲೇಟ್ ಮೋಲ್ಡಲ್ಲಿ ನಾನು ಈಗ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಚಾಕ್ಲೇಟ್ ಡಫ್ ಏನಿದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಮೋಲ್ಡ್ ಇಲ್ಲ ಅಂತಂದ್ರೂ ಐಸ್ ಕ್ಯೂಬ್ಸ್ ಎಲ್ಲ ಇಡ್ತೀರಲ್ಲ ಆ ಮೋಲ್ಡ್ ಇರೋದ್ರೂ ಸಹ ಹಾಕೋಬಹುದು. ಇಲ್ಲ ಯಾವ್ದಾದ್ರು ಕಪ್ಪಲ್ಲೂ ಸಹ ನೀವು ಮಾಡ್ಕೋಬಹುದು, ಇಲ್ಲ ಗ್ಲಾಸ್ಗಳಲ್ಲೂ ಸಹ ಹಾಕೋಬಹುದು. ಇದು ಸ್ವಲ್ಪ ಮಕ್ಕಳಿಗೆ ಕಲರ್ಫುಲ್ ಆಗಿ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ಅಂತ. ಈಗ ಇದನ್ನ ಫ್ರಿಜ್ಜಲ್ಲಿ ಇಡೋಣ. ನೋಡಿ, ಇದು ಫ್ರಿಜ್ಜಿಂದ ತೆಗೆದ್ಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಾಕ್ಲೇಟ್ಸ್ ಎಲ್ಲ. ಈಗ ಎಲ್ಲ ಚಾಕ್ಲೇಟ್ಸ್ಗಳು ಸಹ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಅಟ್ರಾಕ್ಟ್ ಆಗುತ್ತಲ್ಲ. ನಮಗೆ ಇಷ್ಟು ಅಟ್ರಾಕ್ಟ್ ಆಗ್ತಿದೆ ಅಂದರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಈ ರೀತಿಯಾಗಿ ನೀವು ಮಕ್ಕಳಿಗೆ ಹೆಲ್ತಿಯಾಗಿ ಚಾಕ್ಲೇಟನ್ನು ಮನೆಯಲ್ಲೇ 5 ನಿಮಿಷ ಟೈಮ್ ಇದ್ದರೆ ಮಾಡಿಕೊಡಿ. ಜಸ್ಟ್ ಬರೀ 3 ಇಂಗ್ರೀಡಿಯೆಂಟ್. ನೀವು ಎಣ್ಣೆ ಇಲ್ಲ ಅಂತಂದರೆ ತುಪ್ಪ ಬೆಣ್ಣೆ ಏನಾದರೂ ಹಾಕೋಬಹುದು. ನಮಗೆ ಹೊರಗಡೆ ಎಲ್ಲ ಸಿಗುತ್ತಲ್ಲ ಚಾಕ್ಲೇಟ್, ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಟ್ ಹೆಲ್ತಿ ಆಗಿರುವಂಥ ಚಾಕ್ಲೇಟ್ ನಾವು ಮನೆಯಲ್ಲೇ ರೆಡಿ ಮಾಡಿದ್ವಿ. ನೋಡಿ, ಒಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಸಹ ಕಾಣಿಸ್ತಾ ಇದೆ. ನೀವು ಸಹ ಟ್ರೈ ಮಾಡಿ ಚಾಕ್ಲೇಟನ್ನು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.